Hi students, this is Srinath. Welcome to my YouTube channel, that is Sri Commerce Classes. You can find my channel by typing SREE Sri Commerce Classes. Please subscribe my YouTube channel and share to your friends also. You can leave your comments so I can improve my way of teaching. Today in this session we are going to discuss Bangalore University 2018 question paper, that is examination question paper. So question ಓದ್ತೀನಿ. Royal Construction undertook a contract for rupees 75 lakh. See, contract price is 75 lakh, and one more thing they are given that 80% value of work certificate should be paid immediately. ಸೊ ವರ್ಕ್ ಸರ್ಟಿಫಿಕೇಟ್ ಎಷ್ಟು ಇರುತ್ತೋ ಅದರಲ್ಲಿ 80% ಕ್ಯಾಶ್ ರಿಸೀವ್ ಮಾಡ್ಕೊತಾರೆ. ಯಾರು ರಿಸೀವ್ ಮಾಡ್ಕೊತಾರೆ? ಕಾಂಟ್ರಾಕ್ಟರ್. ಯಾರಿಂದ? ಕಾಂಟ್ರಾಕ್ಟಿಯಿಂದ. ಸೊ 3 years ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, 2014, 15 and 16. ಸೊ ವೆರಿ ಸಿಂಪಲ್ ಆಗಿದೆ ಪ್ರಾಬ್ಲಮ್. ಸೊ ಅಂಡ್ ಒನ್ ಮೋರ್ ಥಿಂಗ್ is work certified for the year 2015 they are not given, but they are given small hint to calculate the work certified. What is hint? 75% of contract price. Out of contract 75 lakh, 75% will be work certified in the year 2015, and they are not given work uncertified for the year 2014, and in the year 2016 contract will be completed. So contract started in the year 2014 and it took another 2 years to complete. Contract will be completed in the year 2016. So in year 2016 is the complete contract, and 2014 and 15 is the incomplete contract. So we have to prepare contract account and contractees account. So we start solving the problem. So as usual for the year 2014 ಮಾಡೋಣ. ಫಸ್ಟ್ ಎಲ್ಲ ಎಕ್ಸ್ಪೆನ್ಸಸ್ ನಾವು ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಮಾಡಿದ್ದೀವಿ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ಕನ್ಸಿಸ್ಟ್ ಆಫ್ 2 things. ಒನ್ ವರ್ಕ್ ಸರ್ಟಿಫೈಡ್, ಅನದರ್ ಈಸ್ ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟಿಲ್ಲ, ವರ್ಕ್ ಸರ್ಟಿಫೈಡ್ 18,75,000 ಕೊಟ್ಟಿದ್ದಾರೆ. ಸೊ ನೋಷನ್ ಆಫ್ ಪ್ರಾಫಿಟ್ ಕಮ್ಸ್ ಟು ದಿ 75,000. ಸೊ this notion profit will be transferred to, some part of notion profit will be transferred to general profit and loss account, some part will be transferred to work in progress. ಯಾವ್ದು ಎಷ್ಟಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅನ್ಬೇಕಾದ್ರೆ ವೆರಿ ಸಿಂಪಲ್ ಥಿಂಗ್ ಇದೆ. first we need to calculate the what is the percentage of work completed, contract completed. To find out the percentage of contract completed, there is a simple formula is there. ಆಲ್ರೆಡಿ ನಾವು ಇದ್ರ ಬಗ್ಗೆ ತುಂಬ ಸತಿ ಡಿಸ್ಕಸ್ ಮಾಡಿದ್ದೀವಿ. ಫಾರ್ಮುಲಾ ಏನು? ಫಾರ್ಮುಲಾ ಬಂದ್ಬಿಟ್ಟು ವೆರಿ ಸಿಂಪಲ್ ಆಗಿದೆ. ಫಾರ್ಮುಲಾ ವರ್ಕ್ ಸರ್ಟಿಫೈಡ್ ಡಿವೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ವರ್ಕ್ ಸರ್ಟಿಫೈಡ್ ಎಷ್ಟಿದೆ? 18,75,000. ವಾಟ್ ಈಸ್ ದಿ ಕಾಂಟ್ರಾಕ್ಟ್ ಪ್ರೈಸ್? 75 lakh. 18,75,000 divided by 75 lakh into 100 comes to the exactly 25%. So 25% ಕಾಂಟ್ರಾಕ್ಟ್ ಏನಾಗಿದೆ? ಕಂಪ್ಲೀಟ್ ಆಗಿದೆ. ಸೊ 25% ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ. ಇಟ್ ಕಮ್ಸ್ ಟು ದಿ ರೂಲ್ ನಂಬರ್ 2. ಸೊ ರೂಲ್ ನಂಬರ್ 2 ಏನಿರುತ್ತೆ? ಕಾಂಟ್ರಾಕ್ಟ್ ಶುಡ್ ಬಿ ಕಂಪ್ಲೀಟೆಡ್ 25% ಲೆಸ್ ದೆನ್ 50%. ಸೊ ಅವಾಗ ನಾವೇನು ಮಾಡ್ತೀವಿ? ರೂಲ್ ನಂಬರ್ 2ನ ಅಪ್ಲೈ ಮಾಡ್ತೀವಿ. ರೂಲ್ ನಂಬರ್ 2 ಏನು ಹೇಳುತ್ತೆ? ನೋಷನ್ ಆಫ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ 100. ಸೊ ನೋಷನ್ ಪ್ರಾಫಿಟ್ ಎಷ್ಟಿದೆ? 75,000 ಇಂಟು 1/3 ಇಂಟು 100 ಡಿವೈಡೆಡ್ ಇಂಟು 80 ಡಿವೈಡೆಡ್ ಬೈ 100. ನೀವು ಕೇಳ್ಬೋದು 80 ಡಿವೈಡೆಡ್ ಬೈ 100 ಯಾಕೆ ಹಾಕ್ಕೊಂಡಿದೆಯಾ ಸರ್ ಅಂತ. ಸೊ ಕ್ಯಾಶ್ ರಿಸೀವ್ಡ್ ಎಷ್ಟು ಕೊಟ್ಟಿದ್ದಾರೆ? 80% ಆಫ್ ವರ್ಕ್ ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ 100% ಈಕ್ವಲ್ ಅಂದರೆ ಕ್ಯಾಶ್ ರಿಸೀವ್ಡ್ ಎಷ್ಟಿಗೆ ಈಕ್ವಲ್ ಆಗಿರುತ್ತೆ? 80% ಈಕ್ವಲ್ ಆಗಿರುತ್ತೆ. ವೆರಿ ಸಿಂಪಲ್. ಇಲ್ಲ ಸರ್ ನನಗೆ ಅರ್ಥ ಆಗಲ್ಲ ಅಂದರೆ ಆ್ಯಸ್ ಯೂಶುವಲ್ ಮೊದಲಿಂದ ಮಾಡ್ತಾ ಇದ್ದೀವಲ್ಲ, ನಾವು ಅದನ್ನೇ ನಾವು ಫಾಲೋ ಮಾಡ್ಬೋದು. ನಾವು ಮೊದಲಿಂದ ಮಾಡ್ತಾ ಇದ್ದೀವಲ್ಲ ಅದನ್ನೇ ಫಾಲೋ ಮಾಡ್ಬೋದು. ನೋಡಿ ಇದು ಮಾಡಿದ್ದೀವಲ್ಲ, ವೆರಿ ಸಿಂಪಲ್ ಆಗಿದೆ ನೋಡಿ ಇಲ್ಲಿ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಕ್ಯಾಶ್ ರಿಸೀವ್ಡ್ ಎಷ್ಟಿದೆ? ಟೋಟಲ್ ವರ್ಕ್ ಸರ್ಟಿಫೈಡಲ್ಲಿ 80% ಕ್ಯಾಶ್ ರಿಸೀವ್ಡ್ ಆಗುತ್ತೆ. ದಟ್ ಈಸ್ 15 lakhs ಆಗುತ್ತೆ. 75,000 ಇಂಟು 1/3 ಇಂಟು 15 lakh ಡಿವೈಡ್ ಬೈ 18,75,000, 20,000 ಬರುತ್ತೆ. ಹಿಂಗನ್ನ ಮಾಡ್ಬೋದು. ಇಲ್ಲ ಅಂದರೆ 75,000 ಇಂಟು 1/3 ಇಂಟು 80 ಡಿವೈಡ್ ಬೈ 100 ಮಾಡ್ಬೋದು. 80 ಎಷ್ಟಿಗೆ ಈಕ್ವಲ್ಲು? ಕ್ಯಾಶ್ ರಿಸೀವ್ಡ್. 100 ವರ್ಕ್ ಸರ್ಟಿಫೈಡ್. ಸೊ ಆ್ಯಸ್ ಯೂಶುವಲ್ ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದು ಮಾಡ್ಬೋದು. ಸೊ ಸೆಕೆಂಡ್ ಇಯರ್ಗೆ ಹೋಗೋಣ. ಸೊ ಸೆಕೆಂಡ್ ಇಯರ್, ಸೊ 2015ಗೆ ಸೆಕೆಂಡ್ ಇಯರಲ್ಲಿ ಫಸ್ಟ್ ಸ್ಟೆಪ್ ಏನು ಬರುತ್ತೆ ಅಂದರೆ ಲಾಸ್ಟ್ ಇಯರ್ ವರ್ಕ್ ಇನ್ ಪ್ರೋಗ್ರೆಸ್ ನಾವೇನು ಮಾಡ್ತೀವಿ? ಬ್ರಾಡ್ ಡೌನ್ ಮಾಡ್ತೀವಿ. ಲಾಸ್ಟ್ ಇಯರ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ?
18,75,000. ಅದರಲ್ಲಿ ಏನು ಲೆಸ್ ಮಾಡ್ತೀವಿ, ಆಲ್ರೆಡಿ ಆ ವರ್ಷ ನಾವು ಸ್ವಲ್ಪ ಸಮ್ ಅಮೌಂಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್. ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ಎಷ್ಟು ಮಾಡಿದ್ವಿ ಲಾಸ್ಟ್ ಇಯರು? 55,000 ಟ್ರಾನ್ಸ್ಫರ್ ಮಾಡಿದ್ವಿ. ಆ 55,000 ನಾವೇನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಸೊ ಲಾಸ್ಟ್ ಇಯರ್ ಏನೋ ಮೆಟೀರಿಯಲ್ ಆನ್ ಸೈಟ್ ಏನು ಉಳ್ಕೊಂಡಿದ್ರೆ ಅದನ್ನು ನಾವೇನು ಮಾಡ್ತೀವಿ, ಬ್ರಾಡ್ ಡೌನ್ ಮಾಡ್ತೀವಿ. ಲಾಸ್ಟ್ ಇಯರ್ ಅಟ್ ಎಂಡ್ ಏನೋ ಬ್ಯಾಲೆನ್ಸ್ ಪ್ಲಾಂಟ್ ಉಳ್ಕೊಂಡು ಏನೋ ಇದ್ದರೆ ಅದನ್ನು ನಾವು ಇಯರ್ ಏನು ಮಾಡ್ತೀವಿ, ಬ್ರಾಡ್ ಡೌನ್ ಮಾಡ್ತೀವಿ. ಈ ಪ್ರಾಬ್ಲಮ್ ಕೊಟ್ಟಿಲ್ಲ, ಅದಕ್ಕೆ ನಾನು ಡ್ಯಾಶ್ ಹಾಕಿದ್ದೀನಿ. ಆ್ಯಸ್ ಯೂಶ್ವಲ್ ಎಲ್ಲ ಎಕ್ಸ್ಪೆನ್ಸಸ್ ನಾವೇನು ಮಾಡ್ತೀವಿ, ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಮಾಡ್ತೀವಿ. ನೆಕ್ಸ್ಟ್ ಕಮ್ ಟು ಕ್ರೆಡಿಟ್ ಕಾರ್ಡ್ ಒಂದೇ ಬರುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ಕನ್ಸಿಸ್ಟ್ ಆಫ್ 2 things. One is work certified and another is work uncertified. This consists of 57,25,000. ಸೊ ಬ್ಯಾಲೆನ್ಸ್ ಮಾಡಿದ್ರೆ ನಮಗೆ 15,10,000 ನೋಷನಲ್ ಪ್ರಾಫಿಟ್ ಬರುತ್ತೆ. ನೋಷನಲ್ ಪ್ರಾಫಿಟ್ ಸಮ್ ಪಾರ್ಟ್ ವಿಲ್ ಗೋ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸಮ್ ಪಾರ್ಟ್ ಗೋ ಟು ದಿ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಯಾವ್ದು ಎಷ್ಟಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಕಾಂಟ್ರಾಕ್ಟ್ ಕಂಪ್ಲೀಟೆಡ್. ಸೊ ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಕಾಂಟ್ರಾಕ್ಟ್ ಕಂಪ್ಲೀಟೆಡ್? ಅದಕ್ಕೆ ಸಿಂಪಲ್ ಫಾರ್ಮುಲಾ ಇದೆ. ಫಾರ್ಮುಲಾ ಏನು, ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ಸೊ ವರ್ಕ್ ಸರ್ಟಿಫೈಡ್ ಎಷ್ಟಿದೆ, 56,25,000 ಇದೆ. ಕಾಂಟ್ರಾಕ್ಟ್ ಪ್ರೈಸ್ 75 lakh. ಇಟ್ ಕಮ್ಸ್ ಟು ದಿ 75%. ಸೊ 75% ಅಂದರೆ ವಿ ಹ್ಯಾವ್ ಟು ಅಪ್ಲೈ ರೂಲ್ ನಂಬರ್ 3. ರೂಲ್ ನಂಬರ್ 3 ಏನು ಹೇಳುತ್ತೆ, ಕಾಂಟ್ರಾಕ್ಟ್ ಶುಡ್ ಬಿ ಕಂಪ್ಲೀಟೆಡ್ ಮೋರ್ ದೆನ್ 50%, ಲೆಸ್ ದೆನ್ 90%. ಸೊ ಕಾಂಟ್ರಾಕ್ಟ್ ಎಷ್ಟು ಪರ್ಸೆಂಟೇಜ್ ಕಂಪ್ಲೀಟ್ ಆಗಿದೆ, 75% ಕಂಪ್ಲೀಟ್ ಆಗಿದೆ. ಸೊ ಇಟ್ ಕಮ್ಸ್ ಟು ದಿ ರೂಲ್ ನಂಬರ್ 3ಗೆ ಫಿಟ್ ಆಗುತ್ತೆ. ಸೊ what is the notional profit? 15,10,000 into 2/3 into 80 divided by 100. So 80 ಏನು ರೆಪ್ರೆಸೆಂಟ್ ಮಾಡುತ್ತೆ, 80% represents cash received, 100% represents ವರ್ಕ್ ಸರ್ಟಿಫೈಡ್. ಈ ಜಾಗದಲ್ಲಿ ನೀವು ಬೇಕಾದ್ರೆ ಕ್ಯಾಶ್ ರಿಸೀವ್ಡ್ ಹಾಕ್ಕೊಬೋದು, ಈ ಜಾಗದಲ್ಲಿ ವರ್ಕ್ ಸರ್ಟಿಫೈಡ್ ಹಾಕ್ಕೊಬೋದು. ಇಲ್ಲಾಂದರೆ ಸಿಂಪಲ್ ಆಗಿ 80/100 ಹಾಕ್ಕೊಬೋದು. 80 ರೆಪ್ರೆಸೆಂಟ್ಸ್ ಕ್ಯಾಶ್ ರಿಸೀವ್ಡ್, 100 ರೆಪ್ರೆಸೆಂಟ್ಸ್ ವರ್ಕ್ ಸರ್ಟಿಫೈಡ್. ಅವ್ರು ಪ್ರಾಮಲ್ಲಿ ಹೇಳಿದ್ದಾರೆ, ಏನೇನು ಹೇಳಿದ್ದಾರೆ, ವರ್ಕ್ ಸರ್ಟಿಫೈಡ್ ಎಷ್ಟು ವರ್ಕ್ ಸರ್ಟಿಫೈಡ್ ಆಗುತ್ತೋ ಅದರಲ್ಲಿ 80% ವಿಲ್ ಬಿ ಪೇಯ್ಡ್ ಬೈ ದಿ ಕಾಂಟ್ರಾಕ್ಟಿ ಟು ದಿ ಕಾಂಟ್ರಾಕ್ಟರ್ ಅಂತ ಹೇಳಿದ್ದಾರೆ. ಸೊ 80% ಈಸ್ ಕ್ಯಾಶ್ ರಿಸೀವ್ಡ್, 100% ಈಸ್ ವರ್ಕ್ ಸರ್ಟಿಫೈಡ್. ಕಮ್ಸ್ ಟು ದಿ 8,05,333. ರಿಮೈನಿಂಗ್ ಬ್ಯಾಲೆನ್ಸ್ ಗೋಸ್ ಟು ದಿ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಹೋಗುತ್ತೆ. ದಟ್ ಈಸ್ 7,04,667. ಸೊ ನೆಕ್ಸ್ಟ್ ಲಾಸ್ಟ್ ಇಯರ್ ಮಾಡೋಣ. ಸೊ ಲಾಸ್ಟ್ ಇಯರ್ 2016 ಈಸ್ ಎ ಕಂಪ್ಲೀಟ್ ಕಾಂಟ್ರಾಕ್ಟ್. ಸೊ ಈ 2016 ಕಾಂಟ್ರಾಕ್ಟ್ ಏನಾಗ್ತಾ ಇದೆ, ಕಂಪ್ಲೀಟ್ ಆಗ್ತಾ ಇದೆ. ಆ್ಯಸ್ ಯೂಶ್ವಲ್ ಫಸ್ಟ್ ಟೈಮ್ ಬರುತ್ತೆ ವರ್ಕ್ ಇನ್ ಪ್ರೋಗ್ರೆಸ್, ಬ್ರಾಡ್ ಡೌನ್ ಬರುತ್ತೆ. ಸೊ ಲಾಸ್ಟ್ ಇಯರ್ ವರ್ಕ್ ಇನ್ ಪ್ರೋಗ್ರೆಸ್ ಇಯರ್ಗೆ ಏನಾಗುತ್ತೆ, ಬ್ರಾಡ್ ಡೌನ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಇಯರ್ ಏನನ್ನ ನಾವು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಟ್ರಾನ್ಸ್ಫರ್ ಮಾಡಿದೆ, ಅಮೌಂಟ್ ನಾವೇನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಅದೇ ರೀತಿ ಲಾಸ್ಟ್ ಇಯರ್ ಏನೋ ಮೆಟೀರಿಯಲ್ ಉಳ್ಕೊಂಡಿದ್ರೆ ಈ ವರ್ಷ ನಾವು ಬ್ರಾಡ್ ಡೌನ್ ಮಾಡ್ತೀವಿ. ಲಾಸ್ಟ್ ಇಯರ್ ಪ್ಲಾಂಟ್ ಏನೋ ಉಳ್ಕೊಂಡಿದೆ, ಈ ವರ್ಷ ಅದನ್ನು ಏನು ಮಾಡ್ತೀವಿ, ಬ್ರಾಡ್ ಡೌನ್ ಮಾಡ್ತೀವಿ. ಸೊ ಈ ವರ್ಷದ ಎಲ್ಲ ಎಕ್ಸ್ಪೆನ್ಸಸ್ ನಾವು ಕಾಂಟ್ರಾಕ್ಟ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ಇಷ್ಟಾದಮೇಲೆ ಕ್ರೆಡಿಟ್ ಕಡೆ, ಸೊ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗ್ತಾ ಇದೆ. ದೇರ್ ಇಸ್ ನೋ ಕ್ವಶನ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಪ್ರೋಗ್ರೆಸ್ ಆಗ್ತಾ ಇಲ್ಲ, ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ಅಮೌಂಟ್ ರಿಸೀವ್ ಮಾಡ್ಕೊತಾ ಇದ್ದೀವಿ. ಯಾರ ಹತ್ರ ರಿಸೀವ್ ಮಾಡ್ಕೊತಾ ಇದ್ದೀವಿ, ಕಾಂಟ್ರಾಕ್ಟಿ ಹತ್ರ ರಿಸೀವ್ ಮಾಡ್ಕೊತಾ ಇದ್ದೀವಿ. ಎಷ್ಟು ರಿಸೀವ್ ಮಾಡ್ಕೊತಾ ಇದ್ದೀವಿ, 75 lakhs ರಿಸೀವ್ ಮಾಡ್ಕೊತಾ ಇದ್ದೀವಿ. ಸೊ ಇದು ಯಾವ ಅಮೌಂಟ್, ಇದು ಕಾಂಟ್ರಾಕ್ಟ್ ಪ್ರೈಸ್ ಹಾಕ್ಕೊತೀವಿ. ಇಟ್ ಕಮ್ಸ್ ಟು ದಿ, ಸೊ ಎಲ್ಲ ಟ್ಯಾಲಿ ಮಾಡಿದ್ರೆ ಎಷ್ಟು ಕಮ್ಸ್ ಟು ದಿ 8,54,667 ನಮಗೆ ಪ್ರಾಫಿಟ್ ಬರುತ್ತೆ. ಆ ಪ್ರಾಫಿಟ್ ಎಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಗೈಸ್.